ಈಗಾಗಲೇ ಕೆಲವು ಮಾಧ್ಯಮಗಳಲ್ಲಾಗಲಿ ಅಥವಾ ಕೆಲವರ ಮಾತಿನಲ್ಲಿ ಬೆಂಗಳೂರಿನಲ್ಲಿ ಹೋಟೆಲ್ಗಳು ಬಂದ್ ಆಗುತ್ತದೆ ಅನ್ನುವಂಥ ಒಂದು ಪ್ರಚಾರ ಬರ್ತಾ ಇತ್ತು. ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಬೆಂಗಳೂರಿನಲ್ಲಿ ಯಾವುದೇ ಹೋಟೆಲ್ಗಳು ಇನ್ನು ಮುಂದೆ ಬಂದ್ ಆಗುವುದಿಲ್ಲ. ಬಂದ್ ಆಗಿರುವಂಥ ಹೋಟೆಲ್ಗಳನ್ನು ಮಾತನಾಡಿ ಆದಷ್ಟು ಬೇಗ ಓಪನ್ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ಸಂಘದ ಪರವಾಗಿ. ಖಂಡಿತ ಸಮಸ್ಯೆ ಇದೆ, ಒಂದರ ಮೇಲೆ ಒಂದು ಸಮಸ್ಯೆಗಳಿದೆ. ಸಮಸ್ಯೆಯನ್ನು ಸುಧಾರಿಸಿಕೊಂಡು ಹೋಗುವಂಥ ಶಕ್ತಿ ಕೂಡ ನಮಗೆ ಹೋಟೆಲ್ ಉದ್ಯಮರಿಗೆ ಇದೆ ಅನ್ನುವಂಥ ನಂಬಿಕೆಯಲ್ಲಿ ನಾನು ನಮ್ಮ ಹೋಟೆಲ್ ಮಾಲೀಕರಲ್ಲಿ ಈಗಾಗಲೇ ಮಾತನಾಡಿದ್ದೇನೆ. ಯಾರು ಕೂಡ ಹೋಟೆಲನ್ನು ಬಾಗಿಲು ಹಾಕಬಾರ್ದು. ಮುಚ್ಚಿದರೆ ಮಾಲೀಕರಿಗೆ ಫಸ್ಟ್ ಇಶ್ಯೂ, ಪ್ರಥಮ ತೊಂದರೆ ಬರುವುದು ಮಾಲೀಕರಿಗೆ. ಎರಡನೇ ತೊಂದರೆ ನಮ್ಮನ್ನೇ ನಂಬಿಕೊಂಡಿರುವ ಕಾರ್ಮಿಕರಿಗೆ. ಅದೆಲ್ಲಕ್ಕಿಂತಲೂ ಹೆಚ್ಚಿಗೆ ತೊಂದರೆ ನಮ್ಮ ನೆಚ್ಚಿನ ಗ್ರಾಹಕರಿಗೆ. ಈಗಾಗಲೇ ಹಲವಾರು PGಗಳಲ್ಲಿರುವ ಬ್ಯಾಚುಲರ್ಸ್ಗಾಗಲಿ, ಮನೆಯಲ್ಲಿರುವಂಥ ಬ್ಯಾಚುಲರ್ಸ್ಗಾಗಲಿ, ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು IT ಕಂಪನಿ, ಹಾಸ್ಪಿಟಲ್ಸು ಹಾಗೂ ಸಾರ್ವಜನಿಕರಿಗೆ, ಹಿರಿಯ ನಾಗರಿಕರಿಗೆ ಅತಿ ಹೆಚ್ಚು ಆಹಾರವನ್ನು ಒದಗಿಸುತ್ತಿರುವುದು ಬೆಂಗಳೂರಿನ ಹಲವಾರು ಹೋಟೆಲ್ಗಳು, ಮೂಲೆ ಮೂಲೆಯಲ್ಲಿರುವಂಥ ಬಹಳಷ್ಟು ಹೋಟೆಲ್ಗಳು. ಇದು ಬಾಗಿಲು ಹಾಕಿದರೆ ಆಗುವ ಅನಾನುಕೂಲ ಮಾಲೀಕರಿಗೆ, ಕಾರ್ಮಿಕರಿಗೆ ಮಾತ್ರವಲ್ಲ, ಎಲ್ಲ ಜನಸಾಮಾನ್ಯರಿಗೆ ಬಹಳಷ್ಟು ಅನಾನುಕೂಲ ಆಗ್ತಿದೆ. ಸರ್ಕಾರ ಇದರ ಬಗ್ಗೆ ಪ್ರಥಮ ಹಂತದಲ್ಲಿ ಅಷ್ಟು ಆಲೋಚನೆ ಮಾಡ್ತಾ ಇರಲಿಲ್ಲ. ನಾವು ಕೇವಲ 20% ಕಡಿಮೆ ಉಪಯೋಗ ಮಾಡ್ತಿರುವಂಥ ಕಮರ್ಷಿಯಲ್ ಗ್ಯಾಸ್, ಆಚ ಕಡೆ 80% ಹೆಚ್ಚಿಗೆ ಉಪಯೋಗಿಸುವ ಡೊಮೆಸ್ಟಿಕ್ ಗ್ಯಾಸ್ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ರು. ನಮಗೆ ಒದಗಿಸುವಂಥ ಗ್ಯಾಸ್ನಲ್ಲಿ 50% ಮಾತ್ರ ಕೊಡಿ, ಅಷ್ಟನ್ನು ಕೊಟ್ಟರೆ ನಾವು ಎಲ್ಲವನ್ನೂ ಸರಿದೂಗಿಸ್ತೇವೆ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ದೆವು. ಇತ್ತೀಚೆಗೆ ಇಂಡಿಯನ್ ಆಯಿಲು, HP, ಭಾರತ್ ಗ್ಯಾಸ್ನ ಕಂಪ್ಲೀಟ್ ಹೆಡ್, ಡೆಲ್ಲಿ ಇದ್ದಂಥ ಟಾಪ್ ಹೆಡ್ನವರ ಜೊತೆನೂ VC ಮೀಟಿಂಗ್ ಮಾಡಿದ್ದೆವು. ನಿನ್ನೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ರವರ ಜೊತೆನೂ ಚರ್ಚೆ ನಡೆಯಿತು, ಇತರ ಅಧಿಕಾರಿಗಳ ಜೊತೆ. ನಾವು ಅಲ್ಲಿಟ್ಟಿರುವುದು ಅಷ್ಟೇ, ನಮಗೆ ಉದ್ಯಮ ನಡೆಸಲಿಕ್ಕೆ, ನಮ್ಮ ಕಾರ್ಮಿಕರನ್ನು ಉಳಿಸಲಿಕ್ಕೆ ಮತ್ತು ನಮ್ಮ ಗ್ರಾಹಕರಿಗೆ ಉಣಬಡಿಸಲಿಕ್ಕೆ ಆದಷ್ಟು ಗ್ಯಾಸನ್ನು ಕೊಡಿ ಅಂತ. ನಾವು ಹೀಗಿದ್ದರೂ ಈ ಒಂದು ಕಡೆ ಇಂದಿನ ಸಭೆಯಲ್ಲಿ ಕೂಡ ಆಲ್ಟರ್ನೇಟಿವ್ ಮೆಥಡ್ಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈಗಾಗಲೇ ಬಹಳಷ್ಟು ಹೋಟೆಲ್ಗಳಲ್ಲಿ ಇನ್ನು ಉಳಿದಂಥ ವಿಧದಲ್ಲಿ ಅಡಿಗೆ ತಯಾರಿಸುವಂಥ ಆಲ್ಟರ್ನೇಟ್ ಮೆಥಡ್ಗಳ ಬಗ್ಗೆ ಬಹಳಷ್ಟು ಹೋಟೆಲ್ಗಳಲ್ಲಿ ಉಪಯೋಗಿಸಿದ್ದಾರೆ. ಇಂಡಕ್ಷನ್ ಇರ್ಬೋದು, ಸೌದೆ ಇರ್ಬೋದು, ಡೀಸೆಲ್ ಬಾಯ್ಲರ್ ಇರ್ಬೋದು, ಇಲೆಕ್ಟ್ರಿಕಲ್ ದೋಸಾ ತವೆಗಳನ್ನು ಬಹಳಷ್ಟು ಹೆಚ್ಚಿನ ಬೆಲೆ, ಕೆಲವರು ಬಹಳಷ್ಟು ಹೆಚ್ಚಿನ ಬೆಲೆಯಲ್ಲಿ, ಅಧಿಕ ಬೆಲೆಯಲ್ಲಿ ತಂದು ಉಣಬಡಿಸ್ತಾ ಇದ್ದಾರೆ. ಇದನ್ನು ನಾವು ನಿಮ್ಮ ಮುಖಾಂತರ ನಮ್ಮ ಹೋಟೆಲ್ ಮಾಲೀಕರನ್ನು ಮೆಚ್ಚುಗೆಯಿಂದ ಹೇಳಲು ಇಷ್ಟಪಡ್ತಿದ್ದೇನೆ. ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಹೋಟೆಲ್ನವರು. ಅದಕ್ಕೆ ನಿಜವಾಗಿಯೂ ನಾವೆಲ್ಲರೂ ಆಭಾರಿಯಾಗಬೇಕು. ಈ ಒಳ್ಳೆಯ ಅಭಿಪ್ರಾಯವನ್ನು, ಈ ಪಾಸಿಟಿವ್ ಥಿಂಕಿಂಗನ್ನು ನಾವು 2 ದಿವಸದಿಂದ ಚಿಂತನೆ ಮಾಡ್ತಾ ಬಂದೆವು. ನಿನ್ನೆಯಿಂದ ಇವತ್ತಿನವರೆಗೂ ಎಲ್ಲ ನಮ್ಮ ಹೋಟೆಲ್ ಮಾಲೀಕರು ಈ ಪಾಸಿಟಿವ್ನಲ್ಲಿ ಇರಬೇಕು ಅನ್ನುವಂಥ ಚಿಂತನೆಯಲ್ಲಿ ನಾವಿದ್ದೆವು. ಯುದ್ಧ ಒಂದು ಅನಿವಾರ್ಯವಾಗಿ ಬಂದಿದೆ. ಈ ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ, ಈ ಎಮರ್ಜೆನ್ಸಿ ಪರಿಸ್ಥಿತಿಯಲ್ಲಿ ನಮ್ಮ ಉದ್ಯಮದಿಂದ ಜನಸಾಮಾನ್ಯರಿಗೆ ಹೆಚ್ಚಿಗೆ ಕೊರತೆಯಾಗಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈಗಾಗಲೇ ತೆಗೆದುಕೊಂಡ ನಿರ್ಧಾರ. ಈ ಒಳ್ಳೆ ನಿರ್ಧಾರದಲ್ಲಿ ನಮಗೆ ಒಂದು ಒಳ್ಳೆ ಸುದ್ದಿ ಕೂಡ ಬರ್ತಾ ಇದೆ. ಆದಷ್ಟು ಬೇಗ ನಮಗೆ ಬೇಕಾದಂಥ ಗ್ಯಾಸು ಅಥವಾ ಕನಿಷ್ಠ ಗ್ಯಾಸನ್ನಾದರೂ IOC, ಇಂಡಿಯನ್ ಆಯಿಲ್ ಕಂಪನಿಯಿಂದ ಅಥವಾ HP ಕಂಪನಿಯಿಂದ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದೇವೆ. ನಮ್ಮ ಈಗ ತಾನೇ ಬಂದಂಥ ಮಾಹಿತಿ ಪ್ರಕಾರ ಒಂದು 2 ಶಿಪ್ ಆಲ್ರೆಡಿ ಲ್ಯಾಂಡ್ ಆಗಿದೆ. ಇನ್ನು ಕೆಲವೇ ದಿನದಲ್ಲಿ, ಅಂದರೆ ಶಿಪ್ ಬಂದ ಕೂಡಲೇ ಗ್ಯಾಸ್ ಪರಿವರ್ತನೆ ಆಗದಿದ್ದರೂ ಅದು ನಮ್ಮ ದೇಶ ಮುಟ್ಟಿದೆ ಅಂತ ಗೊತ್ತಾದ ಕೂಡಲೇ ನಮ್ಮಲ್ಲಿ ಇರುವಂಥ ಗ್ಯಾಸನ್ನು ಕಮರ್ಷಿಯಲ್ ಗ್ಯಾಸ್ ಆಗಿ ನಮಗೆ ಡೆಲಿವರಿ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ IOC ಕಂಪನಿಯವರು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ನಮಗೆ ಗ್ಯಾಸ್ ಸಿಲಿಂಡರ್ ಕೈಯಲ್ಲಿ ಬಂದ ಮೇಲೇ ಅದರ ಬಗ್ಗೆ ನಮಗೆ ಸಂಪೂರ್ಣವಾದ ಧೈರ್ಯ ಬರ್ತದೆ. ಹೀಗಿದ್ದರೂ ಖಂಡಿತ ಈ ಮಾಧ್ಯಮ ಮುಖಾಂತರ ತಿಳಿಸುವುದೇನೆಂದರೆ, ಮುಂಬರುವಂಥ ಯುಗಾದಿಯಲ್ಲಿ
ಅಥವಾ ರಂಜಾನ್ ಸಂದರ್ಭಗಳಲ್ಲಿ ಯಾವುದೇ ನಮ್ಮ ಗ್ರಾಹಕರಿಗೆ ತೊಂದರೆ ಆಗದೆ ನಾವು ಅವರಿಗೆ ಅಗತ್ಯವಿರುವ ಎಲ್ಲವನ್ನು ಒದಗಿಸುತ್ತೇವೆ. ಖಂಡಿತ ನಮಗೆ ಬೇಕಾದಷ್ಟು ಗ್ಯಾಸ್ ಸಿಗದೇ ಇದ್ದರೂ ಕನಿಷ್ಠ 50%ನವರೆಗೆ ನಮಗೆ ಅಗತ್ಯವಿರುವಂಥ ಕಮರ್ಷಿಯಲ್ ಗ್ಯಾಸ್ ಒದಗಿ ಬರಬಹುದು ಅನ್ನುವಂಥ ಆತ್ಮವಿಶ್ವಾಸ ನಮಗಿದೆ. ಆ ವಿಶ್ವಾಸದಿಂದಲೇ ನಾಳೆಯಿಂದ ಹೆಚ್ಚಿನ ಹೋಟೆಲ್ಗಳು ಪುನಃ ಓಪನ್ ಆಗಿಯೇ ಇರ್ತದೆ. ಈಗಿರುವಂಥ ಕ್ಲೋಸ್ ಆಗಿರುವ ಹೋಟೆಲ್ಗೆ ಆದಷ್ಟು ಬೇಗ ಸಂದರ್ಶನ ಮಾಡಿ ಅದನ್ನು ಅವರಿಗೆ ಅಗತ್ಯವಿರುವಂಥ ವ್ಯವಸ್ಥೆಗೆ ಸಹಕಾರ ಮಾಡಿ ಓಪನ್ ಮಾಡಲು ಪ್ರಯತ್ನ ಮಾಡ್ತೇನೆ. ಈಗಾಗಲೇ ಒಂದು ಹೋಟೆಲ್ ಮೆಜೆಸ್ಟಿಕ್ನಲ್ಲಿ ಹೋಟೆಲ್ ಕ್ಲೋಸ್ ಆಗಿದ್ದದನ್ನು ನಮ್ಮ ಮನವಿಯ ಮೇರೆಗೆ ಓಪನ್ ಮಾಡಿದ್ದಾರೆ. ಇಲ್ಲೇ ಅದರ ಓನರ್ ಕೂಡ ಇದ್ದಾರೆ, ಕೃಷ್ಣ ಉಪಾರ್ ಅಂತ, ಮೆಜೆಸ್ಟಿಕ್ನಲ್ಲಿ ಇರುವಂಥ. ಅಲ್ಲ, ಎಲ್ಲರಿಗೂ ಸಾಧ್ಯ ಆಗ್ತದೆ ಇಲ್ಲ ಅಂತಲ್ಲ, ಒಂದೆರಡು ದಿನ ಆಗ್ಬೋದು. ಆದರೆ ನಮ್ಮ ಪ್ರಯತ್ನ ಇದು ಇಲ್ಲಿಂದ ಬೆಂಗಳೂರಿನಿಂದ ಈ ಪ್ರಯತ್ನ ಪ್ರಾರಂಭ ಆದರೆ ನನ್ನ ಉದ್ದೇಶ ಇಡೀ ರಾಷ್ಟ್ರದ ಇತರ ಮೆಟ್ರೋ ಸಿಟಿಯಲ್ಲೂ ಇದೇ ರೀತಿ ಆಗಬೇಕು. ಈಗ ತಾನೇ ತಮಿಳುನಾಡಿನವರ ಜೊತೆನೂ ನಾನು ಇದರ ಬಗ್ಗೆ ಚರ್ಚೆ ಮಾಡಿದ್ದೆ. ಅವರು ಕೂಡ ಇದೇ ಅಭಿಪ್ರಾಯ ತಿಳಿಸಿದ್ದಾರೆ. ಯುದ್ಧ ಒಂದು ಅನಿವಾರ್ಯವಾಗಿದ್ದಾಗ ನಾವು ಕೂಡ ಯುದ್ಧಕ್ಕೆ ರೆಡಿಯಾಗಿದ್ದ ರೀತಿಯಲ್ಲಿ ನಮ್ಮ ಬೆಂಗಳೂರಿನ ಹೋಟೆಲಿನ ಸಂಘ, ಬೆಂಗಳೂರಿನ ಹೋಟೆಲಿನ ಮಾಲೀಕರು ಸಂಪೂರ್ಣವಾಗಿ ದೇಶದ ಜೊತೆ ಜನಸಾಮಾನ್ಯರ ಜೊತೆ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ.